ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ನುಗ್ಗೆಕಾಯಿ ವೆಜಿಟೇಬಲ್ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಬೇಕಾಗುವ ಸಾಮಗ್ರಿಗಳು, ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸ್ಗೆ ತೊಗರಿಬೇಳೆ ತೊಗೊಂಡಿದ್ದೆ ನೋಡಿ. ಚಿಕ್ಕ ಗ್ಲಾಸ್ಗೆ ಒಂದು 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 ಗ್ಲಾಸ್, ಚಿಕ್ಕ ಗ್ಲಾಸ್ಗೆ ಒಂದು ತೊಗರಿಬೇಳೆ, ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹುಣಸೆ ರಸ, ಅರಿಶಿನ ಪುಡಿ, ಒಂದು ಚಿಕ್ಕ ಕ್ಯಾರೆಟು, ಒಂದು ಚಿಕ್ಕ ಈರುಳ್ಳಿ, ಒಂದೆರಡು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದು ಉದ್ದಕ್ಕೆ, ಒಂದು ಚಿಕ್ಕ ಬದನೆಕಾಯಿ, ಒಂದು ಚಿಕ್ಕ ಟೊಮೊಟೊ, ಒಂದೆರಡು ನುಗ್ಗೆಕಾಯಿ, ಸಾಂಬಾರು ಪುಡಿ, ಇದಿಷ್ಟು ಬೇಕಾಗುತ್ತೆ. ಮತ್ತು ಇದು ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತೀನಿ ನಾನೀಗ. ಫಸ್ಟ್ ಒಂದು ಕುಕ್ಕರ್ ಪ್ಯಾನ್ ತೊಗೋಬೇಕು. ಒಂದು ಕುಕ್ಕರ್ ಪ್ಯಾನ್ ತೊಗೊಂಡು ಇದೊಂದು ಗ್ಲಾಸ್ ಏನು ಬೇಳೆ ತೊಗೊಂಡಿದ್ದೀವಲ್ಲ ಇದನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ, ಇದೇ ಗ್ಲಾಸ್ಲೆ 3 ಗ್ಲಾಸ್ ನೀರು ಹಾಕಿ ಇದನ್ನು ಕುಕ್ಕರಲ್ಲಿಟ್ಟು 4 ಸೀಟಿ ಉಚ್ಕೋಬೇಕು. ಒಂದು ಚಿಕ್ಕ ಗ್ಲಾಸ್ಲೆ ನಾನು ಏನು ತೊಗರಿಬೇಳೆ ತೊಗೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಸಣ್ಣ ಚಿಕ್ಕ ಬೆಳ್ಳುಳ್ಳಿ, ಒಂದು 7 ರಿಂದ 8 ಎಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಇದಕ್ಕೆ ಇದು ಅದೇ ಎಷ್ಟು ಯಾವ ಗ್ಲಾಸ್ಲೆ ತೊಗರಿಬೇಳೆ ತೊಗೊಂಡಿದ್ದೆ ಅದೇ ಗ್ಲಾಸ್ಲೆ 3 ಗ್ಲಾಸ್ ನೀರು ಹಾಕ್ತಿದ್ದೀನಿ. 3 ಗ್ಲಾಸ್ ನೀರು ಹಾಕಿ ಕುಕ್ಕರ್ ಮುಚ್ಚಿ 4 ಸೀಟಿ ಮಾಡ್ಕೋಬೇಕು. ಬೇಳೆ ಚೆನ್ನಾಗಿ ಮೆತ್ತಗೆ ಬೆನಿಗಬೇಕು ನೋಡಿ. 1 ಗ್ಲಾಸು, 2 ಗ್ಲಾಸು, 3 ಗ್ಲಾಸು ಹಾಕಿ, 1 ಗ್ಲಾಸ್ ತೊಗರಿ ಬೇಳೆಗೆ 3 ಗ್ಲಾಸ್ ನೀರು, ಒಂದು 3 ರಿಂದ 4 ಎಸಳು ಬೆಳ್ಳುಳ್ಳಿ ಹಾಕಿ, ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು 4 ಸೀಟಿ ಕೂಸ್ಕೊತೀನಿ. ಯಾಕಂದರೆ ಇದು ಬೇಳೆ ಚೆನ್ನಾಗಿ ಮ್ಯಾಶ್ ಆಗಬೇಕಿದು ಸಾಂಬಾರಿಗೆ ನೋಡಿ. ಕುಕ್ಕರ್ ಮುಚ್ಚಿ ನಾನು ಇದನ್ನು 4 ಸೀಟಿ ಆಗೋ ತನಕ ಇದನ್ನು ವಿಸಿಲ್ ಮಾಡಿಸ್ತೀನಿ. ನಾನು ಕುಕ್ಕರಲ್ಲಿ ಬೇಳೆ ಹಾಕಿ 4 ವಿಸಿಲ್ ಮಾಡ್ತಾಯಿದ್ದೀನಿ. ಅದು ಆಗ್ತಾ ಇರುವಾಗ ಈ ಸೈಡಿಗೆ ಒಂದು ಅಗಲವಾದ ಒಂದು ಬಾಣಲೆ ತೊಗೊಂಡಿದ್ದೀನಿ. ಆ ಬಾಣಲೆಗೆ ಅದು ಬಿಸಿ ಆದಮೇಲೆ ಇದು ಸ್ವಲ್ಪ 1.5 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆ ಆದಮೇಲೆ ಇದಕ್ಕೆ ಸ್ವಲ್ಪ ಒಂದು 1/4 ಚಮಚೆ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಒಂದು 10 ರಿಂದ 12 ಮೆಂತ್ಯಕಾಳು ಹಾಕಿ ಚೆನ್ನಾಗಿ ಇದನ್ನು ಬೆಳೆಯೋದಾಗ ಫ್ರೈ ಮಾಡ್ತೀನಿ. ನೋಡಿ, ಸಾಸಿವೆ, ಜೀರಿಗೆ, ಮೆಂತ್ಯಕಾಯಿ ಎಲ್ಲ ಆಗಿದೆ. ಈಗ ಅದಕ್ಕೆ ನಾನು ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಆದಮೇಲೆ ನಾನು ಒಂದು ಈರುಳ್ಳಿ ಚಿಕ್ಕದಾಗಿ ಹೆಚ್ಕೊಂಡಿದ್ದೆ ಅದೊಂದು 2 ಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮೆತ್ತಗಾಗೋ ತನಕ ಬಾಡಿಸ್ಕೋಬೇಕು. ಇದನ್ನು ಈರುಳ್ಳಿ ಚೆನ್ನಾಗಿ ಬೆಳಿಬೇಕಿದು. ನೋಡಿ, ಈರುಳ್ಳಿ ಬೆಳೀತಿರುವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ನಾನು. ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಬೆಳಿಬೇಕು. ನಿಮಗೆ ಸಾಂಬಾರು ಈರುಳ್ಳಿ ಸಿಕ್ಕರೆ ಸಾಂಬಾರು ಈರುಳ್ಳಿ ಹಾಕಿ ತುಂಬಾ ಚೆನ್ನಾಗಿ ರುಚಿ ಬರುತ್ತೆ. ನಾನು ಹಾಕಿ ಇರಲಿಲ್ಲ, ಅದಕ್ಕೆ ನಾನು ಮಾಮೂಲಿ ಈರುಳ್ಳಿ ಹಾಕಿದ್ದೀನಿ. ಸಾಂಬಾರು ಈರುಳ್ಳಿ ಸಿಕ್ಕರೆ ಖಂಡಿತ ಸಾಂಬಾರು ಈರುಳ್ಳಿನೇ ಹಾಕಿ ಇನ್ನೂ ರುಚಿ ಬರುತ್ತೆ ನೋಡಿ. ಈಗ ಈರುಳ್ಳಿ ಒಂದು 2 ನಿಮಿಷ ಬಾಡಿಸ್ಕೊಂಡು ಚೆನ್ನಾಗಿ ಇದು ಆಗಿದೆ, ಕಲರ್ ಬಂದಿದೆ. ಇದಾದಮೇಲೆ ನಾವು ಇದಕ್ಕೆ ಒಂದು ಚಿಕ್ಕದಾಗಿ ಹೆಚ್ಕೊಂಡಿರೋ ಟೊಮೊಟೊ ಇದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಟೊಮೊಟೊ ಎಲ್ಲ ನೀಟಾಗಿ ಮೆತ್ತಗಾಗಬೇಕು. ಇದು ಅಷ್ಟು ತನಕ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಇದು ನೋಡಿ, ಚೆನ್ನಾಗಿ ನಾನು ಕಲಿಸ್ತಾ ಇದ್ದೀನಿ. ಕಲಿಸಿ ಇದನ್ನು ನಾನು ಒಂದು 2 ನಿಮಿಷದ ಕಾಲ ಮುಚ್ಚಿಟ್ಬಿಡ್ತೀನಿ. ಟೊಮೊಟೊ ಚೆನ್ನಾಗಿ ಬೆನಿಬೇಕು ಇದರಲ್ಲಿ. ನೋಡಿ, ನಾನು ಒಂದು 2 ನಿಮಿಷದ ಕಾಲ ಟೊಮೊಟೊ ಹಾಕಿ ಚೆನ್ನಾಗಿ ಮೆತ್ತಗಾಗತ್ತಂತ ಬೆಂಚ್ಕೊಂಡಿದ್ದೀನಿ. ನೋಡಿ, ಈಗ ಟೊಮೊಟೊ ಮತ್ತು ಈರುಳ್ಳಿ ಎರಡೂ ಮಿಕ್ಸ್ ಆಗಿಬಿಟ್ಟಿದೆ, ಗೊತ್ತಾಗಲ್ಲ ಸಪ್ರೇಟಾಗಿ ಟೊಮೊಟೊ ಈರುಳ್ಳಿ ಅಂತ. ಈ ರೀತಿ ನೀವು ಫುಲ್ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಚಿಕ್ಕ ಕ್ಯಾರೆಟ್ ಹೆಚ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ಒಂದು ಬದನೆಕಾಯಿ ಮತ್ತು ನಾನೇನು ನುಗ್ಗೆಕಾಯಿ ತೊಗೊಂಡಿದ್ನಲ್ಲ 2 ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ಬೆನ್ಸ್ಕೋಬೇಕು. ಒಂದು 10 ನಿಮಿಷದ ಕಾಲ ಚೆನ್ನಾಗಿ ಬೆನಿಬೇಕು. ನುಗ್ಗೆಕಾಯಿ ಎಲ್ಲ ಬೆನಿಬೇಕು ಇದರಲ್ಲಿ. ನೋಡಿ, ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮಿಕ್ಸ್ ಮಾಡಿ ಇದಕ್ಕೆ ನಾನು ಒಂದು ಅಂದಾಜಾಗಿ ನೀರು ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ನೀರು ಬೇಕು ನೋಡ್ಕೊಂಡು ಅದನ್ನು ಇದು ಮಾಡ್ಕೊರಿ. ನಾನು ನೀರು ಹಾಕಿ ಚೆನ್ನಾಗಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಕುದಿಸ್ಕೊತೀನಿ. ಚೆನ್ನಾಗಿ ಬೆನಿಬೇಕೆಲ್ಲ, ಕ್ಯಾರೆಟು, ಬದನೆಕಾಯಿ, ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆನಿಬೇಕು ಇದರಲ್ಲಿ. ಇದು ಬೆಂದ ಮೇಲೆ ನಾವು ಹುಣಸೆ ರಸ ಹಾಕೋಣ, ಅದಕ್ಕೆ ಮೊದಲೇ ಹಾಕೋದು ಬೇಡ. ನಾನು ಕುಕ್ಕರಲ್ಲಿ ಒಂದು ಕಪ್ ಬೇಳೆ ಹಾಕಿ ಒಂದು ಸ್ವಲ್ಪ ಹೆಸರು ಬೆಳ್ಳುಳ್ಳಿ
ಒಂದು ಸ್ವಲ್ಪ ಎಣ್ಣೆ ಅದಕ್ಕೆ ನೀರು ಹಾಕಿ ನಾವು 4 ಸೀಟಿಗೆ ಉಚ್ಕೊಂಡಿದ್ದೀನಿ. ಈಗ ಕುಕ್ಕರ್ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಓಪನ್ ಮಾಡ್ತೀನಿ ನೋಡಿ. ಈ ಚೆನ್ನಾಗಿ ಇದು ಬೆಂದಿರಬೇಕು ನೋಡಿ. ನಾನೀಗ 1 ಗ್ಲಾಸ್ ಹಾಕಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಮೆತ್ತಗೆ ಮಾಡ್ಕೊಂಬಿಡೋಣ. ಅದು ಕಾಣಬಾರ್ದು ಬೇಳೆ ಅಂತಲೇ ಅದನ್ನ ಈಸಾಗಿ ಮಾಡ್ಕೊಂಬಿಡೋಣ. ಅಲ್ಲಿ ಕುದೀತಾ ಇದೆ. ಈಗ ಒಂದು 10 ನಿಮಿಷ ಚೆನ್ನಾಗಿ ಕುದಿಲಿ ಅದೆಲ್ಲ ತರಕಾರಿ ಕುಡಿತಕ್ಕೆ ಐಸ್ ಮಾಡ್ಕೊಂಬಿಡೋಣ. ಒಂಥರ ಈವನ್ ಆಗಿರ್ಬೇಕು. ಇದು ಬೇಳೆ ಕಾಣಬಾರ್ದು ಇದರಲ್ಲಿ ನೋಡಿ. ನಾನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಬಿಟ್ಟಿದ್ದೀನಿ ನೋಡಿ. ಬೇಳೆ ಅಂತೇನು ಕಾಣಿಸ್ತಾ ಇಲ್ಲ. ಈ ರೀತಿಯಾಗಿ ಚೆನ್ನಾಗಿದು ಬೇಳೆ ಆಗಿರಬೇಕು. ಇದನ್ನು ಚೆನ್ನಾಗಿ ಮಸ್ತು ಇದು ಒಂದು ಕಡೆ ಇಟ್ಕೊಂಬಿಡಿ. ಅದೆಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಇದನ್ನು ಲಾಸ್ಟಿಗೆ ಹಾಕೋಣ ನೋಡಿ. ಒಂದು 5ರಿಂದ 10 ನಿಮಿಷದ ಕಾಲ ನಾನು ಗ್ಯಾಸ್ ಮೇಲೆ ತರಕಾರಿ ಎಲ್ಲ ಹಾಕಿ ನೀರು ಹಾಕಿ ಬಾಯ್ಲ್ ಮಾಡೋಕೆ ಇಟ್ಟಿದ್ದೆ ನೋಡಿ. ಚೆನ್ನಾಗಿ ಕುದೀತಾ ಇದೆ. ಕುದೀತಿರುವಾಗ ಇದಕ್ಕೆ ನಾನು ಹುಣಸೆ ರಸ ನಾನು ನೆನೆ ಹಾಕಿದ್ದು ಎಂಟ್ಕೊತೀನಿ. ಈಗ ರಸ ಹಾಕಿ ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಬಟ್ ಸ್ವಲ್ಪ ಬೆಲ್ಲ ಹಾಕಿದರೆ ಸಾಂಬಾರು ತುಂಬ ರುಚಿ ಆಗುತ್ತೆ ನೋಡಿ. ಒಂದು ಸ್ವಲ್ಪ ಬೆಲ್ಲ. ಇದಕ್ಕೆ ನಾನು 1.5 ಸ್ಪೂನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ನೀವು ಸಾಂಬಾರು ಪುಡಿ ಹಾಕಿ ಇದನ್ನು ಚೆನ್ನಾಗಿ ಇನ್ನೊಂದು 5 ನಿಮಿಷ ಕುದಿಸ್ಕೋಬೇಕು. ಯಾಕಂದರೆ ಅದು ಚೆನ್ನಾಗಿ ಸಾಂಬಾರು ಪುಡಿ ಎಲ್ಲ ತರಕಾರಿಗೆ ಇದಾಗಬೇಕು, ಅದು ಕೋಟ್ ಆಗಬೇಕು. ಅದಕ್ಕೆ ಇದನ್ನು ಚೆನ್ನಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಉಪ್ಪು ಮೊದಲೇ ಹಾಕಿದ್ದೀನಿ ನಾನು. ಅದಕ್ಕೆ ಈಗ ಉಪ್ಪು ಹಾಕ್ತಾಯಿಲ್ಲ. ಇದನ್ನು ಹಾಕಿ ಇನ್ನೊಂದು 5 ನಿಮಿಷಕ್ಕೆ ಚೆನ್ನಾಗಿ ಕುದಿಸ್ಕೊಂಬಿಡೋಣ. ಇದನ್ನು ಈ ಸಾಂಬಾರು ಪುಡಿ ಹಾಕಿದ್ದೀನಿ, ಸ್ವಲ್ಪ ಬೆಲ್ಲ ಹಾಕಿದ್ದೀನಿ, ಹುಣಸೆ ರಸ ಹಾಕಿದ್ದೀನಿ. ಚೆನ್ನಾಗಿ ಬಾಯ್ಲ್ ಮಾಡಿಸೋಣ. 5 ನಿಮಿಷದ ಕಾಲ ನಾನು ಚೆನ್ನಾಗಿ ಸಾಂಬಾರು ಪುಡಿ, ಸ್ವಲ್ಪ ಹುಣಸೆ ಹುಳಿ, ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಾಗಿದೆ ಇದೆಲ್ಲ ಬೇಳೆ ನೋಡಿ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಾನು ಬೇಳೆ ಏನು ಕುಕ್ಕರಲ್ಲಿ 4 ಸೀಟಿ ಹಾಕಿ ಇದು ಮಾಡಿದ್ನಲ್ಲ, ಆ ಬೇಳೆನ ಇಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಇನ್ನೊಂದು 5 ನಿಮಿಷ ಕುದಿಸ್ಕೊಂಬಿಡೋಣ. ಚೆನ್ನಾಗಿ ಬೇಳೆ ಜೊತೆಗೆ ಚೆನ್ನಾಗಿ ಕುದಿಬೇಕಿದು. ಈಗ ಬೇಳೆ ಹಾಕಿದ ಮೇಲೆ ಇನ್ನೊಂದು 5 ನಿಮಿಷ ಚೆನ್ನಾಗಿ ಕುದ್ಬಿಡಲಿ ಇದು. 2 ನಿಮಿಷದ ಕಾಲ ನಾನು ಸಾಂಬಾರು ಪುಡಿ ಎಲ್ಲ ಹಾಕಿ ಇದನ್ನ ಕುದಿಸ್ತಾ ಇದ್ದೀನಿ. ಇವಾಗೇ ನೀವು ಉಪ್ಪು ಹುಳಿ ಖಾರ ನೋಡ್ಕೊಂಬಿಡಿ. ಏನಾದ್ರು ಕಡಿಮೆ ಇದ್ದರೆ ಇವಾಗೇ ಹಾಕಿಬಿಡಿ, ಆಮೇಲೆ ಹಾಕಿ ಚೆನ್ನಾಗಿರಲ್ಲ. ಈಗ ನೋಡಿ ಎಲ್ಲ ನಾನು ಮಿಕ್ಸ್ ಮಾಡಿ ನಾನು ಸ್ವಲ್ಪ ಖಾರ ಕಡಿಮೆ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮ ಸಾಂಬಾರು ಪುಡಿಯಲ್ಲಿ ಅಷ್ಟು ಖಾರ ಇರೋಲ್ಲ. ಅದಕ್ಕೆ ನಾನು ಸ್ವಲ್ಪ ಇದಕ್ಕೆ ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಹಾಕ್ತಾಯಿದ್ದೀನಿ. ನೀವು ಖಾರ ನಿಮಗೆ ಸಾಂಬಾರು ಪುಡಿದೆ ಖಾರ ಸಾಕಾಯ್ತು ಅಂದರೆ ಹಾಕಕ್ಕೆ ಹೋಗಬೇಡಿ. ಇಲ್ಲ ನಿಮಗೆ ಕಡಿಮೆ ಅನ್ನಿಸ್ತು ಅಂದರೆ ನೀವು ಇದಕ್ಕೆ ಖಾರ ಪುಡಿ ಹಾಕಿ. ನಾವು ಸಾಂಬಾರು ಪುಡಿಗೆ ಕೆಂಪು ಮೆಣಸು ಹಾಕಿರಲ್ಲ ನಾವು, ಅದಕ್ಕೆ ನಾವು ಖಾರ ಪುಡಿ ಹಾಕ್ತಾಯಿದ್ದೀನಿ. ಈಗ ಹಸಿಮೆಣ್ಸಿನ್ಕಾಯಿನೂ ಹಾಕಿದ್ದೀನಿ ನೋಡಿ. ಖಾರ ಪುಡಿ ಹಾಕ್ಕೊರಿ ನೀವು. ಇಲ್ಲ ಸಾಂಬಾರು ಪುಡಿನೇ ಖಾರ ಇದ್ದರೆ ನೀವು ಒಣ ಮೆಣಸಿನ್ಕಾಯಿ ಖಾರ ಹಾಕೋ ಅವಶ್ಯಕತೆ ಇಲ್ಲ ನೋಡಿ. ಈಗೆಲ್ಲ ಆಗಿದೆ. ಈಗ ಇದು 1 ನಿಮಿಷ ಕಾಲ ನಾನು ಖಾರ ಪುಡಿ ಹಾಕಿ ಇದು ಮಾಡ್ಕೊತೀನಿ. ಲಾಸ್ಟಿಗೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ನಾನು ಖಾರ ಪುಡಿ ಹಾಕಿದ್ದೀನಿ ಅಂತ 1 ನಿಮಿಷ ಕುದಿಸ್ತೀನಿ ಅಷ್ಟೇ. ಇದನ್ನು ಇನ್ನೂ ಜಾಸ್ತಿ ಕುದಿಸಲ್ಲ ನೋಡಿ. ಬಿಸಿಯಾದ ನುಗ್ಗೆಕಾಯಿ ವೆಜಿಟೇಬಲ್ ಸಾಂಬಾರು ರೆಡಿಯಾಗಿದೆ. ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಅನ್ನಕ್ಕಾಗಲಿ ಮುದ್ದೆಗಾಗಲಿ ನೀವು ಕಲಿಸ್ಕೊಂಡು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಯಾರಾದರೂ ಈ ಸಾಂಬಾರು ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.